ಇನ್ನೊಂದು ನೆನಪಾಗ್ತಿದೆ ಏನಂತಂದ್ರೆ ಬಿಗ್ ಬಾಸ್ ಅನ್ನೋವಂಥದ್ದು ಅದೊಂದು ಗೇಮು. ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಜನ ನಟರಿಗಾಗಿರ್ಬೋದು ಅಲ್ಲಿ ಒಂದೊಳ್ಳೆ ಪ್ಲಾಟ್ಫಾರ್ಮು ಅಥವಾ ಮುಂದೆ ಅವ್ರು ರೀಚ್ ಆಗಬೇಕು ಅನ್ನುವಂಥವ್ರಿಗೆ ಅದೊಂದೊಳ್ಳೆ ಕರ್ನಾಟಕ ಜನತೆಗೆ ಒಂದಷ್ಟು ಪ್ರಮೋಷನ್ ಅನ್ನ ಕೊಡುತ್ತೆ. ಸೊ ಬಟ್ ಈ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಆಡ್ತಿರುವಂತಹ ಆಟವನ್ನ 24 ಅವರ್ಸು ಲೈವ್ ನೋಡೋದಕ್ಕಾಗಲ್ಲ. ತೋರಿಸಿರುವಂತ ಒಂದಷ್ಟು ಎಪಿಸೋಡ್ಗಳಲ್ಲಾಗಿರ್ಬೋದು ಅವ್ರ ಪರವಾಗಿ ನೋಡ್ಬಿಟ್ಟು ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದಾರೆ. ನೀವು ಹೇಳ್ದಂಗ್ಲೇನೆ ಅಮ್ಮ ಬರ್ತಾರೆ, ಅಕ್ಕ ಬರ್ತಾರೆ, ಅಣ್ಣನೂ ಬರ್ತಾರೆ, ಇನ್ಯಾರ್ಯಾರೋ ಬಂದು ಹೋಗ್ತಾರೆ. ಸೊ ಇಲ್ಲೇನಾಗ್ತಿದೆ ಅಂದ್ರೆ ಸುದೀಪ್ ಅವ್ರು ಬಂದಾಗ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಒಂದಷ್ಟು ಅವ್ರ ಬಗ್ಗೆ ಮಾತಾಡಿದ್ರೆ ತಪ್ಪು, ಇವ್ರ ಬಗ್ಗೆ ಮಾತಾಡಿದ್ರೆ ತಪ್ಪು, ಅವ್ರ ಬಗ್ಗೆ ಮಾತಾಡಿದ್ರು ಇವ್ರ ಬಗ್ಗೆ ಮಾತಾಡಿಲ್ಲ ಅನ್ನೋಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಸರ್ ಅದನ್ನೇ ಹೇಳ್ತಿರೋದು. ಶೋ ಥರ ನೋಡಿ, ಅದನ್ನ ಪರ್ಸ್ನಲ್ ಆಗಿ ತಗೊಂಡು ಯಾರು ನಮ್ಮ ಅತ್ತೆ ಮಕ್ಕಳೆಲ್ಲ ಒಳಗಡೆ ಹೋಗಿರೋರು ಎಲ್ರೂ, ನಾನು ಇದ್ದೆ ಒಳಗಡೆ, ನನ್ನ ಟ್ರೋಲ್ ಮಾಡೋದು, ದಟ್ ಈಸ್ ಆಲ್ ಫೈನ್. ಒಂದು ಶೋ ನಡೆಯುವಾಗ ಇಟ್ಸ್ ಆಲ್ ಫೈನ್. ಪರ್ಸ್ನಲ್ ಆಗಿ ಹೋಗ್ಬಾರ್ದು. ಇವಾಗ ಯಾರೋ ಚೆನ್ನಾಗಿರೋನು, PR ಚೆನ್ನಾಗಿ ಇಟ್ಕೊಂಡಿರೋನು, ದುಡ್ಡು ಖರ್ಚು ಮಾಡ್ತಿರೋನು, ಅವನಿಗೆ ಅಗೇನ್ಸ್ಟಾಗಿ ಕರೆಕ್ಟಾಗಿ ಯಾರಾದರೂ ನಿಜ ಮಾತಾಡಿದ್ರು ಹೋಗಿ ಅವರ ಫ್ಯಾಮ್ಲಿಗೆ, ಅವ್ರ ಅಕ್ಕ ತಂಗಿರಿಗೆ, ಅವ್ರಿಗೆ ಯಾರು ಪಾಸಿಟಿವ್ ಕಮೆಂಟ್ಸ್ ಹಾಕಿರ್ತಾರೆ ಅವ್ರಿಗೆ ಹೋಗಿ ಬೈಯೋದು, ಅವ್ರನ್ನ ನೆಗೆಟಿವ್ ಮಾಡೋದು, ನೀನು ಯಾರು ಅಂತ ನನಗೆ ಗೊತ್ತಿಲ್ವಾ, ನೀನೇನು ಅಂತ ನನಗೆ ಗೊತ್ತಿಲ್ವಾ ಅಂತ ಎಲ್ಲ. ಸರ್ ಯಾರು ಮಾಡ್ತಾರೆ ಇದೆಲ್ಲ? ಲೈಫಲ್ಲಿ ಏನೂ ಮಾಡೋದಕ್ಕಿಲ್ಲದೆ ತುಂಬ ಟೈಮ್ ಇರೋರೇ ಹುಡ್ಕೊಂಡು ಹೋಗಿ ಒಂದು ಪ್ರೊಫೈಲ್ನ ಓಪನ್ ಮಾಡಿ ಅವ್ರ ಕಮೆಂಟ್ನ ಓಪನ್ ಮಾಡಿ ಆ ಕಮೆಂಟ್ ಕೆಳಗೆ ಇನ್ನೊಂದು ಕಮೆಂಟ್ ಯಾರಿಗಿದೆ ಸರ್ ಇಷ್ಟೊಂದು ಟೈಮು? ಏನೂ ಮಾಡ್ದಿರ ಬಿಟ್ಟು ಸುಮ್ಮನೆ ಕಾಲ ಟೈಮ್ ಪಾಸ್ ಮಾಡಿಕೊಂಡು ಬೆಳಗ್ಗೆ ಈ ಕೆರೆಗಳ ಹತ್ರ ಕೂತ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ದಿರ ಫೋನ್ಗಳು ಇಟ್ಕೊಂಡು ಮಾಡ್ತಾರಲ್ಲ ಫೇಕ್ ಅಕೌಂಟ್ಗಳಿಂದ, ಅವ್ರು ಈ ಕೆಲಸಗಳು ಮಾಡೋದು. ಜೆನ್ಯೂನ್ ಆಗಿರೋ ಅಂಥ ಮನುಷ್ಯರು, ಜೆನ್ಯೂನ್ ಆಗಿ ಕೆಲಸ ಇರೋ ಅಂಥವ್ರು ನೋಡ್ತಾರೆ, ಒಂದು ಲೈಕ್ ಹೊಡಿತಾರೆ, ಇಲ್ಲ ಒಂದು ಹಾರ್ಟ್ ಹಾಕ್ತಾರೆ. ಟೈಪೇ ಮಾಡಬೇಕು ಅಷ್ಟೊಂದು ಪ್ರೀತಿ ಇದೆ ಅಂತಂದರೆ ಒಂದಷ್ಟು ಒಳ್ಳೆ ವಿಷಯ ಟೈಪ್ ಮಾಡ್ತಾರೆ. ಇಲ್ಲ ನನಗೆ ಇಷ್ಟ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನೀಟಾಗಿ ಅವ್ರ ಪ್ರೊಫೈಲಿಂದ ಹೇಳ್ತಾರೆ. ವಾಟ್ ಈಸ್ ದ ಪ್ರಾಬ್ಲಮ್ ಡೂಯಿಂಗ್ ದಟ್? ಫೇಕ್ ಪ್ರೊಫೈಲಿಂದ ಯಾಕೆ ಮಾಡ್ತೀರಾ? ಫೇಕ್ ಪ್ರೊಫೈಲಿಂದ ಮಾಡ್ತಿದ್ದೀರಾ ಅಂದರೆ ಅವ್ರು ಕಳ್ರೆ ಅಲ್ವಾ ಅವರು? ಸೊ ಯು ಶುಡ್ ನಾಟ್ ಟೇಕ್ ದಟ್ ವೆರಿ ಸೀರಿಯಸ್ಲಿ. ಅವರು ಸರ್ ನನಗೆ ತುಂಬ ಒಂದು ಸಣ್ಣ ಫಾಲೋಯಿಂಗ್ ಇದ್ದಾರೆ, ನನ್ನನ್ನು ಫಾಲೋ ಮಾಡೋ ಅಂಥ ಒಂದು ಅಷ್ಟು ಪುಟ್ಟ ಜನರಿದ್ದಾರೆ, ಒಂದಷ್ಟು ಫ್ಯಾನ್ಸ್ ಇದ್ದಾರೆ. ಅವರೆಲ್ಲರೂ ನನ್ನ ಒಂದು ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟ್ರನ್ನ ಫಾಲೋ ಮಾಡೋರು ಆ್ಯಂಡ್ ಆಲ್ಸೋ ಅವ್ರ ಕ್ಯಾರೆಕ್ಟರ್ಗಳೂ ಹಾಗೆ ಇರೋರು. ಏನೇ ಮಾತಾಡಿದ್ರು ಯೋಚನೆ ಮಾಡಿ ತೂಕದಿಂದ ಮಾತಾಡೋರು. ಅಷ್ಟು ಫ್ಯಾನ್ಸ್ ನನಗೆ ಸಾಕು ಸರ್. ಈ ನೆಗೆಟಿವ್ ಕಾಮೆಂಟ್ಸು, ಪಾಸಿಟಿವ್ ಕಾಮೆಂಟ್ಸು ಇದೆಲ್ಲ ನಾನು ನೋಡೋದಕ್ಕೆ ಹೋಗೋದಿಲ್ಲ. 1000 ಬೈತಾರ, ಅವ್ರ ಟೈಮು, ಅವ್ರ ಇಂಟರ್ನೆಟ್ಟು, ಅವ್ರ ಕಾಲಮ್ಮು ಬಂದು ಬೈಕೊಂಡ್ಲಿ. ನಾನು ಇಂಟರ್ವ್ಯೂ ಕೊಡಬೇಕು, ನನ್ನದು ಏನೋ ಒಂದು ಪ್ರಮೋಷನ್ ಮಾಡ್ಕೊಬೇಕು, ಅಥವಾ ನನ್ನಿಂದ ನಿಮ್ಗೊಂದು ವಿಷಯ ತಿಳಿಬೇಕು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನನ್ನ ಪರ್ಸ್ನಲ್ ಅಭಿಪ್ರಾಯಗಳು. ಬೇರೆಯವ್ರ ಅಭಿಪ್ರಾಯನ ಅಥವಾ ಕಮೆಂಟ್ಸ್ನ ನಾನು ತಲೆಯಲ್ಲಿ ಹಾಕ್ಕೊಂಡು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ನನಗೆ ಯಾರು ಇಷ್ಟ ಆಗ್ತಾರೆ, ಯಾರು ಇಷ್ಟ ಆಗೋದಿಲ್ಲ, ಅದು ನನಗೆ ಬಿಟ್ಟಿರೋದು. ನೀವು ಕೇಳಿದ್ರಿ, ಗಿಲ್ಲಿ ಚೆನ್ನಾಗಿ ಆಡ್ತಾವನೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಬೇರೆ ಯಾರು ಆಡ್ತಿಲ್ವಾ? ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರವ್ರ ಸೆಕ್ಟರ್ನಲ್ಲಿ ಅವ್ರವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಹುಡುಗಿ ಹೆಸ್ರೇನು, ಮಂಗಳೂರು ಹುಡುಗಿ, ಯಾವ ಹುಡುಗಿ ಹೆಸರು? ರಕ್ಷಿತಾನೂ ಚೆನ್ನಾಗಿ ಆಡ್ತಾ ಇದ್ದಾಳೆ. ಧನುಷ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಂದರೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾನೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ, ಬಟ್ ಕರೆಕ್ಟಾಗಿ ಮಾತಾಡ್ತಾನೆ. ಹುಡುಗ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಆ್ಯಂಡ್ ಆಲ್ಸೋ ಗೇಮ್ ಬಂದಾಗ ನೀವು ನೋಡಿ, ನಂಬರ್ 1 ಟಾಸ್ಕ್ಗಳಲ್ಲಿ. ಆಮೇಲೆ ನಮ್ಮ ಮ್ಯೂಟೆಂಟ್ ರಘು ಈಸ್ ವೆರಿ ಪವರ್ಫುಲ್. ಹೇಗಿದ್ದಾರೆ ಅವರು, ಎಲ್ಲರಿಗೂ ಗೌರವ ಕೊಟ್ಕೊಂಡು, ಎಲ್ಲರ ಹತ್ರನೂ ನೀಟಾಗಿ ಇದ್ಕೊಂಡು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಕೊಂಡು ಚೆನ್ನಾಗಿ ಆಡ್ತಾಯಿದ್ದಾರೆ. ಅವ್ರದ್ದು ಗಿಲ್ಲಿದು ಜೋಡಿ ಒಂಥರ ಮಜವಾಗಿದೆ. ಒಂದಷ್ಟು ಇದರಲ್ಲಿ ನೋಡಿದೆ ನಾನು ರೀಲ್ಸಲ್ಲಿ, ಈ ಆ್ಯನಿಮೇಟೆಡ್ ಕಾರ್ಟೂನ್ಸ್ ಎಲ್ಲ ಮಾಡಿಬಿಡ್ತಾ ಇದ್ದಾರಲ್ಲ, ಇಟ್ ಇಸ್ ನೈಸ್, ಒಂದು ಫನ್ ಇದೆ. ಆ ಫನ್ ಆ ಥರನೇ ಇದ್ದರೆ ಮಜಾ ಇರುತ್ತೆ. ಯಾಕೆಂದರೆ ಜೆನ್ಯೂನಿಟಿ ಇದೆ ಅದರಲ್ಲಿ. ಅದನ್ನು ತಿರ್ಗಾ ನೆಗೆಟಿವ್ ಮಾಡಿಕೊಂಡು ಅದರಲ್ಲೂ ಇವನು ದೊಡ್ಡವನು ಅವ್ನು ದೊಡ್ಡವನು ಅಂತ ಮಾತಾಡ್ತಾರಲ್ಲ, ಅದನ್ನು ಬಿಡಬೇಕು ಅಷ್ಟೇ. ಲೆಟ್ಸ್ ವಾಚ್ ದ ಶೋ. ಇಟ್ ಇಸ್ ಫಾರ್ ಫನ್. ಒಂದು ಸಾಯಂಕಾಲ ಆಯಿತು ಅಂದರೆ ಒಂದು ರಿಲ್ಯಾಕ್ಸೇಷನು, ಸ್ಯಾಟರ್ಡೆ ಸಂಡೇ ಆಯಿತು ಅಂದರೆ ಒಂದು ಹಬ್ಬ ಸುದೀಪ್ ಸರ್ನ ನೋಡೋದು, ಅವ್ರ ಮಾತುಗಳು, ಅವರು ಕೇಳೋದು, ಹೇಳೋದು,
ಅವ್ರ ಜಡ್ಜ್ಮೆಂಟ್ ಕೊಟ್ಟು ಹೋಗೋದು. ಆ್ಯಂಡ್ ಆಲ್ಸೋ ನಿಮಗೆ ಸ್ಯಾಟರ್ಡೆ ಸಂಡೇ ಅವ್ರು ಏನು ಮಾತಾಡ್ತಾರೋ ಅದು ಅವ್ರಿಗೆ ಒಳಗಡೆ ಇರೋರಿಗೆ ಇಂಡೈರೆಕ್ಟಾಗಿ ಒಂದು ಅರ್ಥ ಮಾಡಿಸೋದು. ಹೊರಗಡೆ ಹಿಂಗಾಗ್ತಿದೆ ನಿಮ್ಮದು, ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ, ತಪ್ಪು ಮಾಡಿದ್ದೀರಾ ಅಲ್ಲೇ ಸಾರಿ ಕೇಳಿದ್ರ ಸರಿ ಮುಗೀತು, ಇನ್ನು ಮುಂದಕ್ಕೆ ಹುಷಾರಾಗಿ ಹೋಗಿ ಅಂತ ಇಂಡೈರೆಕ್ಟಾಗಿ ಮಾತಾಡುವಂಥ ಸೆಷನ್ ಅದು. ಅದನ್ನು ಅವ್ರ ಫ್ಯಾನ್ಸು ಅರ್ಥ ಮಾಡ್ಕೊಬೇಕು, ಒಳಗಡೆ ಕೂತಿರೋರು ಅರ್ಥ ಮಾಡ್ಕೊಬೇಕು. ಅದಿಲ್ದಿರ ನಿಜವಾದ ಫ್ಯಾನ್ಸು, ನಿಜವಾದ ಜನರು ಯಾರೂ ಮಾಡಲ್ಲ ಸರ್ ನೆಗೆಟಿವ್ ಕಮೆಂಟ್ಸು ಅಥವಾ ಟ್ರೋಲಿಂಗ್ ಆಗಲಿ, ಇದೆಲ್ಲ PR ಮಾಡೋದು ಕೆಲಸ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅದೊಂದು ಜೆನ್ಯೂನ್ ಆಗಿ ಬಂದ್ಬಿಡ್ತು ಅಂದರೆ ಎಲ್ಲರೂ ಖುಷಿಯಾಗಿ ಶೋನು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಕಾಂಟ್ರವರ್ಸಿಗಳು, ಈ ಫ್ರಿಕ್ಷನ್ಗಳು ಕ್ರಿಯೇಟ್ ಮಾಡ್ತಿರೋದೇ ಪೇಯ್ಡ್ PR, ಅನ್ನೋನ್ ಫೇಸಸ್, ಅನ್ನೋನ್ ಪ್ರೊಫೈಲ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.